ಚಾಮರಾಜನಗರ ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಎಂಟ್ರಿ ಕೊಟ್ಟಿದೆ. ಭಾಷಾಂತರ ತಿರುವು ಪಡೆದುಕೊಂಡಂತಹ ಮೂವರ ಬಲಿ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮೃತರ ಕುಟುಂಬಸ್ಥರನ್ನ ತಮಿಳುನಾಡು ಸಿಎಂ ವಿಜಯ್ ಅವರು ಭೇಟಿ ಆಗ್ತಾ ಇದ್ದಾರೆ. ನಾಳೆ ಮರಿಯಮಂಗಲ ಗ್ರಾಮಕ್ಕೆ ತಮಿಳುನಾಡು ಸಿಎಂ ವಿಜಯ್ ಎಂಟ್ರಿ ಕೊಡತಕ್ಕಂತಹ ಸಾಧ್ಯತೆ ಇದೆ. ಈಗಾಗಲೇ 10 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಸಿಎಂ ವಿಜಯ್. ಮೃತ ಕುಟುಂಬಗಳಿಗೆ ಸ್ವತಃ ಸಿಎಂ ವಿಜಯ್ ಪರಿಹಾರ ಘೋಷಣೆ ಅಂದ್ರೆ ಪರಿಹಾರ ನೀಡಬೇಕು ಅಂತ ಈಗ ಘೋಷಣೆ ಮಾಡಿದ್ದಾರೆ. ಸಿಎಂ ಬರೋದಾಗಿ ಮೃತರ ಕುಟುಂಬಗಳಿಗೆ ಮಾಹಿತಿ ರವಾನೆ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಶೂಟೌಟ್ ಪ್ರಕರಣ ಇದೀಗ ಮತ್ತೊಂದು ತಿರುವನ್ನ ಪಡ್ಕೊಂಡಿದೆ. ಮೂವರು ಮೃತಪಟ್ಟಿರತಕ್ಕಂಥ ಈ ಒಂದು ಪ್ರಕರಣಕ್ಕೆ ಈಗ ರಾಜಕೀಯ ಎಂಟ್ರಿ ಆಗಿದೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಮೃತರ ಕುಟುಂಬಸ್ಥರನ್ನ ಭೇಟಿ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಹೊರಬಿದ್ದಿದೆ. ಪ್ರಕರಣದ ಬಗ್ಗೆ ಮತ್ತಷ್ಟು ಕುತೂಹಲ ಕೂಡ ಮೂಡಿದೆ. ಹನೂರು ತಾಲೂಕಿನ ಮರಿಯಮಂಗಲ ಗ್ರಾಮದಲ್ಲಿ ನಡೆದಂತಹ ಶೂಟೌಟ್ ಪ್ರಕರಣದಲ್ಲಿ 3 ಮೃತಪಟ್ಟಿದ್ರು. ಘಟನೆ ನಡೆದ ಬಳಿಕ ಪ್ರಕರಣದ ತನಿಖೆ ಒಂದು ಕಡೆ ನಡೀತಾ ಇದ್ರೆ ಇದೀಗ ಮೃತರ ಕುಟುಂಬಗಳಿಗೆ ರಾಜಕೀಯ ನಾಯಕರ ಭೇಟಿ ಕೂಡ ಆರಂಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದ್ದಾವೆ. ಮುಖ್ಯವಾಗಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ನಾಳೆ ಮರಿಯಮಂಗಲ ಗ್ರಾಮಕ್ಕೆ ಭೇಟಿ ನೀಡತಕ್ಕಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಇಷ್ಟು ಮಾಹಿತಿ ಸದ್ಯ ಲಭ್ಯ ಆಗಿದೆ. ಸಿಎಂ ವಿಜಯ್ ಅವರು ಮೃತರ ಕುಟುಂಬಸ್ಥರನ್ನ ನೇರವಾಗಿ ಭೇಟಿ ಮಾಡಿ ಸಾಂತ್ವನ ಹೇಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಮೃತರ ಕುಟುಂಬಗಳಿಗೆ ತಲಾ 10 ಲಕ್ಷ ಪರಿಹಾರ ನೀಡುವುದಾಗಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಘೋಷಣೆ ಮಾಡಿದ್ದಾರೆ. ಇದೀಗ ಆ ಒಂದು ಪರಿಹಾರವನ್ನ ಸ್ವತಃ ಸಿಎಂ ವಿಜಯ್ ಅವರೇ ಮೃತ ಕುಟುಂಬಗಳಿಗೆ ವಿತರಿಸತಕ್ಕಂಥ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ಗ್ರಾಮಕ್ಕೆ ಆಗಮಿಸತಕ್ಕಂಥ ಸಾಧ್ಯತೆ ಇರೋದ್ರ ಬಗ್ಗೆ ಈಗ ಮೃತರ ಕುಟುಂಬಸ್ಥರಿಗೆ ಈಗಾಗಲೇ ಮಾಹಿತಿ ರವಾನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಇದಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಗರ್. ಸಾಗರ್, ಈಗ ಸಿಎಂ ವಿಜಯ್ ಅವರ ಮರಿಯಮಂಗಲ ಭೇಟಿ ಖಚಿತ ಆಗಿದೆಯಾ? ಹೇಗೆ ನಾಳೆ ಸಿಎಂ ಯಾವ ಸಮಯಕ್ಕೆ ಬರಬಹುದು ಆ ಒಂದು ಗ್ರಾಮಕ್ಕೆ ಅಂತ? ಏನು ಈಗಾಗಲೇ ತಮಿಳುನಾಡು ಸರ್ಕಾರ ಮೃತ ಕುಟುಂಬಗಳಿಗೆ ತಲಾ 10 ಲಕ್ಷವನ್ನು ಪರಿಹಾರವನ್ನ ಘೋಷಣೆ ಮಾಡಿರುವಂತದ್ದು. ಈ ಒಂದು ಘೋಷಣೆ ಮೇಲೆ ಈಗಾಗಲೇ ತಮಿಳುನಾಡಿನ ಕೆಲ ಪಾರ್ಟಿಗಳು ಕೂಡ ಮೃತ ಕುಟುಂಬಸ್ಥರನ್ನ ಭೇಟಿ ಮಾಡಿರುವಂತದ್ದು. ಜೊತೆಗೆ ಏನಂತಂದ್ರೆ ನಾಳೆ ಅಥವಾ ನಾಳಿದ್ದರಷ್ಟರಲ್ಲಿ ಸಿಎಂ ಅವರು ಕೂಡ ಅಂದ್ರೆ ತಮಿಳುನಾಡು ಸಿಎಂ ವಿಜಯ್ ಅವರು ಕೂಡ ಒಂದು ಮೃತ ಕುಟುಂಬಗಳನ್ನ ಭೇಟಿ ಮಾಡುವ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ ಒಂದಷ್ಟು ಮೂಲ ಮಾಹಿತಿಗಳ ಪ್ರಕಾರ ಈಗಾಗಲೇ ಸಿಎಂ ಅವರು ಬರುವ ವಿಚಾರವನ್ನ ಮೃತ ಕುಟುಂಬಗಳಿಗೆ ಹೇಳಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಬಟ್ ಯಾವಾಗ ಬರ್ತಾರೆ, ಯಾರೆಲ್ಲ ಬರ್ತಾರೆ, ಸಮಯ ಏನು ಮತ್ತೇನು ಎಲ್ಲಾ ವಿಚಾರಗಳು ಇನ್ನೂ ಸದ್ಯ ಬಹಿರಂಗವಾಗಿಲ್ಲ. ಬಟ್ ಏನಂದ್ರೆ ಈ ಮೂಲ ಸಿಗುವ ಮಾಹಿತಿಯ ಪ್ರಕಾರ, ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಈಗಾಗಲೇ ಬರ್ತಾರೆ. ಬಂದಂತಹ ಈಗಾಗಲೇ ತಮಿಳುನಾಡು ಸರ್ಕಾರ ಘೋಷಣೆ ಮಾಡಿರುವಂತಹ 10 ಲಕ್ಷ ಪರಿಹಾರ ಏನಿದೆ ಅದನ್ನ ಸ್ವತಃ ಸಿಎಂ ರವರೇ ನೀಡ್ತಾರೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈಗಾಗಲೇ ಮರಿಮಂಗಲದಲ್ಲಿ ಇಬ್ಬರ ಮೃತದೇಹವನ್ನ ಅಂತ್ಯಕ್ರಿಯೆಯನ್ನ ಮಾಡಿರುವಂತದ್ದು. ಆ ಒಂದು ಸ್ಥಳಕ್ಕೆ ಕೂಡ ಸಿಎಂ ಅವರು ಬರ್ತಾರೆ ಎನ್ನುವ ಮಾಹಿತಿ ಸಿಕ್ಕಿರುವಂತದ್ದು. ಬಟ್ ಏನಂತಂದ್ರೆ ಈಗಾಗಲೇ ಯಾರೆಲ್ಲ ಬರ್ತಾರೆ ಅಥವಾ ಸಿಎಂ ಬರುವುದ ಕನ್ಫರ್ಮ್ ಎನ್ನುವ ವಿಚಾರ ಮಾತ್ರ ಇನ್ನೊಂದಷ್ಟು ಕ್ಲಾರಿಟಿ ಸಿಗ್ಬೇಕಾಗಿದೆ. ಈ ವಿಚಾರಕ್ಕೆ ಬರುವುದು ಇನ್ನೂ ಕನ್ಫರ್ಮ್ ಆಗುತ್ತಾ ಅಥವಾ ಅದರಲ್ಲಿ ಏನಾದ್ರೂ ಬದಲಾವಣೆಗಳಾಗುತ್ತಾ, ಸಾಧ್ಯತೆಗಳಿದಾವ ಎನ್ನುವುದು ಒಂದಷ್ಟು ವಿಚಾರಗಳು ಇನ್ನೂ ಗೊಂದಲದಲ್ಲೇ ಇದೆ. ಪ್ರಮೋದ್, ಈಗ ಸದ್ಯ ತನಿಖೆ ಯಾವ ಹಂತದಲ್ಲಿ ಇದೆ ಸಾಗರ್? ಎಸ್ ಪ್ರಮೋದ್, ಈಗಾಗಲೇ ತನಿಖೆಗೆ 7 ದಿನಗಳ ಕಾಲಾವಕಾಶವನ್ನ ಜಿಲ್ಲಾಡಳಿತವು ಕೊಟ್ಟಿತ್ತು. ಸರ್ಕಾರವು ಕೂಡ ಒಂದಷ್ಟು ಅಧಿಕಾರಿಗಳನ್ನ ನಿಯೋಜನೆ ಮಾಡಿತ್ತು. ಅದರಂತೆಯೂ ಕೂಡ ಈಗಾಗಲೇ ಹನೂರು ಭಾಗದಲ್ಲಿ ಈಗಾಗಲೇ ಫಾರೆಸ್ಟ್ ಏನಿದೆ ಶಾಖೆ ವಲಯ, ಆ ವಲಯದಲ್ಲಿ ಈಗಾಗಲೇ ತನಿಖೆಯು ಕೂಡ ಚುರುಕುಗೊಂಡಿರುವಂತದ್ದು. ಮೈಸೂರಿನಿಂದ ಒಂದಷ್ಟು ಅಧಿಕಾರಿಗಳು ಮತ್ತೆ ಚಾಮರಾಜನಗರ ಅಧಿಕಾರಿಗಳು ಒಟ್ಟಾಗಿ ಈ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ತನಿಖೆಯ ಭಾಗವಾದಂತಹ ಅಲ್ಲಿ ಪ್ರಕರಣ ನಡೆದಿತ್ತು, ಆ ಒಂದು ಸಂದರ್ಭದಲ್ಲಿ ಸಿಕ್ಕಂತಹ ಗುಂಡಿನ ಚೂರುಗಳಾಗಿರ್ಬೋದು ಅಥವಾ ರಕ್ತದ ಕಲೆಗಳಾಗಿರ್ಬೋದು ಎಲ್ಲವನ್ನು ಕೂಡ ಒಂದು ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿ ಈಗಾಗಲೇ ಅದರ ಒಂದು ಪರೀಕ್ಷೆಗೆ ಒಳಪಡಿಸಿರುವಂತದ್ದು. ಜೊತೆಗೆ FSL ವರದಿ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ವಿಚಾರಗಳನ್ನ ಮಾಹಿತಿಗಳನ್ನ ಕಲೆ ಹಾಕುವ ಕಾರ್ಯದಲ್ಲಿ ಈಗಾಗಲೇ ಅಧಿಕಾರಿಗಳು ತೊಡಗಿರುವಂತದ್ದು. ಜೊತೆಗೆ 3 ಗಂಟೆಯ ಬಳಿಕ ಈಗಾಗಲೇ ಎಲ್ಲ ಅಧಿಕಾರಿಗಳು ಕೂಡ ಒಗ್ಗೂಡಿ ಅರಣ್ಯ ಅಧಿಕಾರಿಗಳಾಗಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಜೊತೆಗೂಡಿ ಒಂದು ಸಭೆಯನ್ನು ನಡೆಸುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸಾಗರ್.